ಗುರು ಟಿಮ್ ಡೇವಿಡ್ ನೆಕ್ಸ್ಟ್ ಬರೋ IPL ಸೀಸನ್ ಫಸ್ಟ್ ಮ್ಯಾಚ್ ಇಂದ ಸಸ್ಪೆಂಡ್ ಆಗಿದ್ದಾರೆ ಬರೀ ಒಂದು ಐಸ್ ಬ್ಯಾಗ್ ಎಸ್ದಿದ್ದಕ್ಕೆ. ಇಷ್ಟೊಂದು ಸಿಲ್ಲಿ ರೀಸನ್ಗ? ಹೌದು ಗುರು, ನೆಕ್ಸ್ಟ್ ಬರೋ IPL 2027 ನಲ್ಲಿ RCB ಪರ ಟಿಮ್ ಡೇವಿಡ್ ಫಸ್ಟ್ ಮ್ಯಾಚ್ ಆಡಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಾವೆಲ್ಲ ಅಂದ್ಕೊಂಡಿರೋದು ಬರೀ ಒಂದು ಐಸ್ ಬ್ಯಾಗ್ ನ ಕೋಚ್ ತಲೆ ಮೇಲೆ ಹಾಕಕ್ ಹೋಗಿ ಎಲ್ಲೋ ಒಂದ್ ಕಡೆ ಅಂಪೈರ್ ಕಡೆ ಸ್ವಲ್ಪ ವಾಲಿದ್ದಕ್ಕೆ ಅದಕ್ಕೇನೆ ಸಸ್ಪೆಂಡ್ ಮಾಡಿದ್ರು ಅಂತ. ಬಟ್ ಅದೆಲ್ಲ ರೀಸನ್ ನಾನು ಹೇಳ್ತೀನಿ ಕೇಳಿ. IPL ನಲ್ಲಿ ಆಡ್ತಾ ಇರೋ ಪ್ರತಿಯೊಬ್ಬ ಪ್ಲೇಯರ್ಗು ಡಿಮೆರಿಟ್ ಪಾಯಿಂಟ್ಸ್ ಅಂತ ಕೊಡ್ತಾರೆ. ಈ ಡಿಮೆರಿಟ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಯಾವಾಗ ನೀವು ಗೇಮ್ ಎಥಿಕ್ಸ್ ನ ಫಾಲೋ ಮಾಡಲ್ವೋ ಆವಾಗೆಲ್ಲ ನಿಮ್ಗೆ ಈ ಪಾಯಿಂಟ್ ಸಿಗ್ತಾ ಇರುತ್ತೆ. ಯಾವುದೇ ಒಬ್ಬ ಪ್ಲೇಯರ್ಗೆ 5 ಡಿಮೆರಿಟ್ ಅಥವಾ 5ಕ್ಕಿಂತ ಜಾಸ್ತಿ ಡಿಮೆರಿಟ್ ಪಾಯಿಂಟ್ಸ್ ಏನಾದರೂ ಸಿಕ್ಕಿದ್ರೆ ಅವ್ರನ್ನ ಕೆಲವು ಮ್ಯಾಚಸ್ ಗಳಿಂದ ಸಸ್ಪೆಂಡ್ ಮಾಡ್ತಾರೆ. ಇವಾಗ ಟಿಮ್ ಡೇವಿಡ್ ಅವರ ಕತೆ ನೋಡಕ್ ಹೋದ್ರೆ ಮುಂಬೈ ವರ್ಸಸ್ RCB ಮ್ಯಾಚ್ ನಡೆಯುತ್ತೆ ಏಪ್ರಿಲ್ 13ರಂದು. ಆ ಮ್ಯಾಚ್ ನಲ್ಲಿ ಅಂಪೈರ್ಗೆ ಬಾಲ್ ವಾಪಸ್ ಕೊಡೋದ್ರಲ್ಲಿ ಸ್ವಲ್ಪ ಕಿಚಾಯಿಸ್ತಾರೆ. ಅಲ್ಲಿ ಒಂದು ಡಿಮೆರಿಟ್ ಪಾಯಿಂಟ್ ನ ತಗೊಂತಾರೆ. ಅದಾದ್ಮೇಲೆ RCB ವರ್ಸಸ್ ಮುಂಬೈ ಅಗೇನ್ ಮೇ 11ನೇ ತಾರೀಕು ಸ್ವಲ್ಪ ಅಶ್ಲೀಲಕಾರಿಯಾದಂತ ಸನ್ನೆನ ಮಾಡ್ತಾರೆ. ಅಲ್ಲಿ 2 ಡಿಮೆರಿಟ್ ಪಾಯಿಂಟ್ ಬಂದಿರುತ್ತೆ. ಅದಾದ್ಮೇಲೆ ಫೈನಲ್ಸ್ ನಲ್ಲಿ ಟಿಮ್ ಡೇವಿಡ್ ಅವರು ಐಸ್ ಬ್ಯಾಗ್ ನ ಅವರ ಕೋಚ್ ತಲೆ ಮೇಲೆ ಹಾಕಕ್ ಹೋಗ್ತಾರೆ. ಅದೆಲ್ಲೋ ಸ್ವಲ್ಪ ಮಿಸ್ ಆಗಿ ಅಂಪೈರ್ ಕಡೆ ಬೀಳುತ್ತೆ. ಅದರಿಂದ ಮತ್ತೆ ಅಲ್ಲಿ 2 ಡಿಮೆರಿಟ್ ಪಾಯಿಂಟ್ ಸಿಕ್ಕಿರುತ್ತೆ. ಅದರಿಂದ ಟೋಟಲ್ ಆಗಿ 5 ಡಿಮೆರಿಟ್ ಪಾಯಿಂಟ್ ಸಿಕ್ಕಿದ್ರಿಂದ ಇವ್ರನ್ನ ನೆಕ್ಸ್ಟ್ ಬರೋ IPL 2027 ಫಸ್ಟ್ ಮ್ಯಾಚ್ ಇಂದ ಸಸ್ಪೆಂಡ್ ಮಾಡಲಾಗಿದೆ.